Hello everyone. From the previous videos 1, 2, 3, 4th chapter of PMS, we had discussed about the highlights and we had studied also, we glanced some previous year question papers also. Now in this video, the last chapter from the PMS, that is project control, review and audit. From this chapter, we are going to study the highlights. So coming to this chapter is also be consisting of 4 marks. This chapter will also be of getting a 4 marks, 4 questions. ಸೊ ಪ್ರಾಜೆಕ್ಟ್ ಕಂಟ್ರೋಲ್ ರಿವ್ಯೂ ಆ್ಯಂಡ್ ಆಡಿಟಲ್ಲಿ ಹೇಗೆಲ್ಲ ನಾವು ಕಂಟ್ರೋಲ್ ಪ್ರೊಸೆಸ್ಸನ್ನು ಮಾಡ್ತೀವಿ, ಯಾವೆಲ್ಲ ಚಾರ್ಟ್ಸನ್ನು ಯೂಸ್ ಮಾಡ್ತೀವಿ ಫಾರ್ ಕಂಟ್ರೋಲಿಂಗ್ ದ ಪ್ರಾಜೆಕ್ಟ್ ಪ್ರೊಸೆಸ್, ಅದ್ರ ಜೊತೆಗೆ ಆಡಿಟ್ ಅನ್ನೋದು ಹೇಗೆ ಮಾಡ್ತೀವಿ, ರಿವ್ಯೂ ಅನ್ನೋದು ಹೇಗೆ ಮಾಡ್ತೀವಿ, ಅಂದರೆ ಪ್ರತಿಯೊಂದು ಪ್ರೊಸೆಸ್ಸು ನಡೆಯುವಾಗ ಹೌ ಡಸ್ ದ ಆಡಿಟ್ ಪ್ರೊಸೆಸ್ ಆರ್ ಗೋಯಿಂಗ್ ಆನ್, ರಿವ್ಯೂ ಪ್ರೊಸೆಸ್ ಫೀಡ್ಬ್ಯಾಕ್ ಅನ್ನೋದನ್ನು ಹೇಗೆ ತಗೊಳ್ತೀವಿ, ಆ ಚೇಂಜಸ್ನ ಹೇಗೆ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ, ಇದೆಲ್ಲದರ ಜೊತೆಗೆ ಆಡಿಟ್ ಅಂತ ಬಂದಾಗ there are different types, that is we have maybe ಕ್ಲೋಜರ್ ಫೇಸಲ್ಲಿ ಅಥವಾ ಇನಿಷಿಯೇಷನ್ ಫೇಸಲ್ಲಿ ರಿವ್ಯೂ ಅನ್ನೋದು 2 ವೇಸಲ್ಲಿ ಆ್ಯಡ್ ಆಗುತ್ತೆ. ಒಂದು ಪ್ರಿಲಿಮಿನರಿ ರಿವ್ಯೂ ಅಂತ ಇರ್ಬೋದು, ಒಂದು ಪೋಸ್ಟ್ ರಿವ್ಯೂಸ್ ಅಂತ ಇರ್ಬೋದು. ಇದೆಲ್ಲ ಹೇಗಾಗುತ್ತೆ ಅಂತ ಈ ಚಾಪ್ಟ್ರಲ್ಲಿ ಕಲಿತೀವಿ. ಅದ್ರ ಜೊತೆಗೆ ಅನದರ್ ಪಾರ್ಟ್ ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು IoT ಡಿಜಿಟಲ್ ಟೆಕ್ನಾಲಜಿ ಬಗ್ಗೆ ಕೂಡ ಕೆಲವೊಂದು ಕಾನ್ಸೆಪ್ಟ್ಸ್ ಇಲ್ಲಿದೆ. VR ಟೆಕ್ನಾಲಜಿ, AR ಟೆಕ್ನಾಲಜೀಸ್ ಅಂತ ಎಲ್ಲ. ಸೊ ಇಲ್ಲಿ ಮೇಯ್ನ್ ಆಗಿ ನಾವು PERT ಮತ್ತು CPM ಚಾರ್ಟನ್ನು ಓದ್ತೀವಿ. That is critical path method, program evaluation and review technique ಬಗ್ಗೆ. ಅದ್ರ ಜೊತೆಗೆ again we are going to study about Gantt chart also, and another one we have a milestone chart here, and this CPM and PERT ಗೆ ನಮಗೆ ಮೇನ್ ಆಗಿ ಬೇಕಾಗಿರೋದು network diagram. About that also we are going to study in this chapter. Okay, now coming into the thing, ಮೇನ್ ಆಗಿ ಈ ಚಾಪ್ಟ್ರಲ್ಲಿ ನೀವು PERT ಮತ್ತು CPM ಬಗ್ಗೆ ಸ್ಟಡಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಮೈಲ್ಸ್ಟೋನ್ ಚಾರ್ಟ್ ಅಂತ, ಗ್ಯಾನ್ ಚಾರ್ಟ್ ಬಗ್ಗೆ ಆಲ್ರೆಡಿ ನಾವು ಪ್ರೀವಿಯಸ್ ಚಾಪ್ಟ್ರಲ್ಲಿ ಓದಿರ್ತೀವಿ. ಅದಾದಮೇಲೆ ಈ ಡಿಜಿಟಲ್ ಟೆಕ್ನಾಲಜಿ ಏನಿದೆ, IoT ಬಗ್ಗೆ ನೀವು IT ಸ್ಕಿಲ್ಸಲ್ಲೂ ಕೂಡ ಸೇಮ್ ಕಾನ್ಸೆಪ್ಟ್ ಇದೆ. ಸೊ ಅದ್ರ ಬಗ್ಗೆ ಕೂಡ ಸ್ವಲ್ಪ ಬ್ರೀಫ್ ಆಗಿ ಇನ್ ದಿಸ್ ಚಾಪ್ಟರ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಸ್ಟಡಿ. ಓಕೆ, ಆ್ಯಂಡ್ ಮೇನ್ಲಿ ಕಾನ್ಸಂಟ್ರೇಟ್ ಆನ್ ಪ್ರಾಜೆಕ್ಟ್ ರಿವ್ಯೂ ಆ್ಯಂಡ್ ಆಡಿಟ್ ಪ್ರೋಸೆಸ್. ನಾವು ವಿಲ್ ಡಿಸ್ಕಸ್ ಅಬೌಟ್ ದ ಪ್ರೀವಿಯಸ್ ಕ್ವಶನ್ ಪೇಪರ್ಸ್, ದಟ್ ಈಸ್ 23 and 24 ಅಲ್ಲಿ ಈ ಚಾಪ್ಟ್ರಲ್ಲಿ ಯಾವ ರೀತಿಯಲ್ಲಿ ಕ್ವಶನ್ಸ್ ಕೇಳಿದ್ರು ಅಂತ. ದ ಫಸ್ಟ್ ಒನ್, ಎಕ್ಸ್ಪ್ಯಾನ್ಷನ್ ಆಫ್ PERT. ಎಸ್, ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ವೆರಿ easiest questions here, mainly the full form of CPM and PERT. So CPM anta kelidaga you have to select critical path method, and when they ask you PERT you have to select program evaluation and review technique. Okay, so illi option yavadagutte, A option agutte. Most of the students will get confused. Mainly PERT anta tashna project review and review technique anta ತಗೊಂಡ್ಬಿಡ್ತೀರಾ. No, here we are going to take it as a program evaluation and review technique. Okay, so for this questions you will be having A is the option, A is the correct option, program evaluation and review technique. Okay, now next, so when studying this chapter you should also be knowing, I told you have to study about CPM and PERT. ಆ CPMಗೂ ಮತ್ತು PERTಗೆ ಏನು ಡಿಫ್ರೆನ್ಸಸ್ ಇದೆ, ಅದರಲ್ಲಿ ಏನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಹೌ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಎವ್ರಿಥಿಂಗ್ ಯು ಹ್ಯಾವ್ ಟು ಬಿ ನೋಯಿಂಗ್. ಸೊ ಇಯರ್ ಒನ್ ಕ್ವಶನ್ ಯು ಆರ್ ಗೆಟಿಂಗ್, ಫಾರ್ ನಾನ್ ರಿಪಿಟೇಟಿವ್ ಪ್ರಾಜೆಕ್ಟ್ಸ್ ಡ್ಯಾಶ್ ಟೂಲ್ ಯೂಸ್ಡ್ ಇನ್ ಪ್ರೊಡಕ್ಷನ್ ಪ್ಲಾನಿಂಗ್ ಆ್ಯಂಡ್ ಶೆಡ್ಯೂಲಿಂಗ್ ಅಂತ ಹೇಳ್ತೀವಿ. ಅಂದರೆ ವೇರ್ ವಿ ಆರ್ ಗೋಯಿಂಗ್ ಟು ಯೂಸ್ ಅ ನಾನ್ ರಿಪಿಟೇಟಿವ್ ಪ್ರಾಜೆಕ್ಟ್ಸ್ ಆರ್ ನಾನ್ ರಿಪಿಟೇಟಿವ್ ಪ್ರಾಸೆಸ್. ಓಕೆ, ಆ ಟೈಪಲ್ಲಿ ನಾವು ಯಾವ ಟೂಲನ್ನು ಯೂಸ್ ಮಾಡ್ತೀವಿ ಅಂತ. ಸೊ ಆನ್ಸರ್ ವಿಲ್ ಬಿ ಬಿ, ಬಿಕಾಸ್ ಹಿಯರ್ ಓನ್ಲಿ ಯು ಕ್ಯಾನ್ ಸಿ ದಟ್ PERT is the one tool where we are using for a non-repetitive projects. Then purpose of conducting a project review. Yes, where we can expect a question based on project review. What is the purpose of doing this? Mainly to assess the project performance. So D will be the correct option. Okay, to close the project is the function of project reviews. Closure phase al baruvanthaddu. Initiate the project, that is the initiation phase al barodu. To develop the project scope, that also will be done in the initiation phase. So here we are asking about project review, the purpose enukoskara, that is to assess the project performance will be the answer, D option. Next, a project review does not contain. So again they have asked the question based on review, what does it doesn't contain anta. Performance evaluation will also be contained in the review. Evaluating the capital budget will also containing with the reviews. Initial review, it is also a part of the project review. So data collection is not a part of the project review. So C will be the option. Next, Dash is an expert in measuring, confirming, investigating and reporting status of a project. So this is just an
what is that, definition of project auditor. So C will be the option. Project auditor is an expert in measuring, confirming, investigating and reporting status of a project. Okay, then we have dash is the time estimate if there are no hurdles in an activity. So ನಾನು ಹೇಳಿದೆ PERT ಮತ್ತು CPM ಓದುವಾಗ ಡಿಫ್ರೆಂಟ್ ಥಿಂಗ್ಸನ್ನು ನಾವು ಕಲಿತೀವಿ, ದ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ದೀಸ್ ಥಿಂಗ್ಸ್. ಸೊ ಇಲ್ಲಿ PERT ಅಂತ ಅದ್ರ ಜೊತೆಗೆ PERT ಅಂತ ಬಂದಾಗ ನಾವು ಈ PERT ದಿಸ್ ಇಸ್ ಕಾಲ್ಡ್ ಅಸ್ 3 time estimators. ಸೊ ಆ 3 time estimators ಅಲ್ಲಿ ಒಂದು ಪೆಸಿಮಿಸ್ಟಿಕ್ ಟೈಮ್ ಆಗಿರುತ್ತೆ, ಆಪ್ಟಿಮಿಸ್ಟಿಕ್ ಟೈಮ್ ಆಗಿರುತ್ತೆ, ಇನ್ನೊಂದು ಮೋಸ್ಟ್ ಲೈಕ್ಲಿ ಟೈಮ್ ಆಗಿರುತ್ತೆ. ಸೊ ಫಾರ್ ದಿಸ್ ಕ್ವಶನ್ ದಟ್ ಈಸ್ ಡ್ಯಾಶ್ ಇಸ್ ದ ಟೈಮ್ estimate if there are no hurdles in an activity anta andre that is pessimistic time. So A is the option. And dash is the last phase of the project life cycle which reports overall achievements of a project in terms of defined performance measures anta andre A will be the answer, project closure. Okay, the objective of network analysis is in a project is to, I told you here we are going to study about network techniques and network analysis. So main objective of network analysis is to minimize the project duration. That will be the main purpose or objective. So A is the correct option here. Fine, these were the questions which were asked in the previous year from the 4th chapter, and all the best for your DCET exams. By seeing all these highlights of first, second, third, fourth and fifth chapter of PMS, maybe you have got some ideas. Please concentrate on each and every concept, because we cannot say 100% that you may get questions in certain manner. I can estimate and tell you maybe yes, probability of chances certain ಪರ್ಸೆಂಟೇಜ್ ವೈಸ್ ಹೇಳ್ಬೋದು. 100% ಈ ಕ್ವಶನ್ ಬರುತ್ತೆ ಅಂತ ನಾನು MCQs ಅಲ್ಲಿ nobody can tell, right? So you have to be prepared 100%. All the best for your exams. Do well. Thank you so much.